ನಿನ್ನೆ ನಮ್ಮ ಟೀಮ್ ಇಂಡಿಯಾ ಕೇವಲ ಹೀನವಾಗಿ ಸೋತಿಲ್ಲ, ಅದ್ರ ಜೊತೆಗೆ ಎರಡು ಜಗಳ ಆಡೋದ್ರ ಮೂಲಕ ಇನ್ನೂ ಸ್ವಲ್ಪ ಮರ್ಯಾದೆನ ಕಳೆದು ಬಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ವಿಡಿಯೋ ತುಂಬಾ ವೈರಲ್ ಕೂಡ ಆಗ್ತಿದೆ. ನೀವೆಲ್ಲ ಈಗ ಅದು ನೋಡಿರ್ತೀರ ಅನ್ಸುತ್ತೆ. ಬೆಳಗಿಂದ ಕೂಡ ಟ್ರೆಂಡ್ ಆಗ್ತಾ ಇದೆ. ಒಂದು ವಾಷಿಂಗ್ಟನ್ ಸುಂದರ್ ಮತ್ತೆ ಡೇವಿಡ್ ಮಿಲ್ಲರ್ ಫೀಲ್ಡ್ ಅಲ್ಲಿ ಜಗಳ ಆಡಿದ್ರಲ್ಲ, ಅದೊಂದು ವೈರಲ್ ಕೂಡ ಆಗ್ತಿದೆ. ಅದಾದ್ಮೇಲೆ ಇನ್ನೊಂದು ಯಾರು ಹಾರ್ದಿಕ್ ಪಾಂಡ್ಯ ಮತ್ತೆ ಗೌತಮ್ ಗಂಭೀರ್ ಅವರು ಕೂಡ ಫೀಲ್ಡ್ ಅಲ್ಲೇ ಜಗಳ ಆಡಿದ್ದು. ಅದು ಅಂದ್ರೆ ತುಂಬಾ ಜೋರಾಗೇನಲ್ಲ, ಜಸ್ಟ್ ಏನೋ ಒಂದು ಹಾಗೆ ಆಕ್ಷನ್ ಮಾಡಿ ತೋರಿಸಿರೋ. ಅದಕ್ಕೆ ಯಾರು ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ವಾಪಸ್ಸಾಗಿ ರಿಯಾಕ್ಷನ್ ಕೂಡ ಕೊಟ್ಟರು ಅಂತ ತುಂಬಾ ಅದೊಂದು ಕೂಡ ಸ್ಪ್ರೆಡ್ ಕೂಡ ಆಗ್ತಿದೆ. ಹಾಗಾಗಿ ತುಂಬಾ ಜನ ಫ್ಯಾನ್ಸ್ ಗಳು ಏನ್ ಇದ್ ಮಾಡ್ತಿದ್ದಾರೆ ಅಂದ್ರೆ, ಇವರಿಗೆ ಸೌತ್ ಆಫ್ರಿಕಾದ ಮೇಲೆ ಸರಿಯಾಗಿ ಆಡಕ್ಕೆ ಗೊತ್ತಾಗ್ಲಿಲ್ಲ, ಜಗಳ ಮಾತ್ರ ಕರೆಕ್ಟ್ ಆಗಿ ಆಡ್ತಾರೆ ಹಾಗೆ ಹೀಗೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನೀವೆಲ್ಲ ಕೇಳ್ಬೋದು ಏನಕ್ಕೆ ಇದು ಜಗಳ ಆಯ್ತು, ಏನು ವಿಷಯ ಏನು ಅಂತ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಈಗಾಗಲೇ ನಿಮ್ಗೆ ಗೊತ್ತಿರಂಗೆ ನಮ್ಮ ಇಂಡಿಯಾದವರು ಸುಮಾರು 76 ರನ್ನಿಂದ ಹೀನಾಯವಾಗಿ ಸೋತ್ಬಿಟ್ಟು, ಅದಾದ್ಮೇಲೆ ತುಂಬಾ ನೆಟ್ ರನ್ ರೇಟ್ ಅನ್ನ ಕೂಡ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಈಗ ನೆಕ್ಸ್ಟ್ 2 ಮ್ಯಾಚಸ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆದ ಮ್ಯಾಚಸ್ ಕೂಡ ಆಗಿದೆ. ಅದ್ರ ಮಧ್ಯೆ ಈಗ 2 ಕ್ಲಾಶಸ್ ಕೂಡ ಆಗ್ಬಿಟ್ಟು ಇನ್ನೂ ಕೂಡ ಸ್ವಲ್ಪ ಮರ್ಯಾದೆ ಕೂಡ ಟೀಮ್ ಇಂಡಿಯಾದವರು ತೆಗೆದ್ಬಿಟ್ಟಿರೋದು. ಏನಾಯ್ತು ಅಂದ್ರೆ ಫಸ್ಟ್ನೇ ಕ್ಲಾಶ್ ಯಾವಾಗಾಯ್ತು ಅಂದ್ರೆ, ಈಗ ನೋಡ್ಬೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಆಗಿದ್ದು. ಏನಾಯ್ತು ಅಂದ್ರೆ ವಾಷಿಂಗ್ಟನ್ ಸುಂದರ್ ಮತ್ತೆ ಡೇವಿಡ್ ಮಿಲ್ಲರ್ಗೆ 14ನೇ ಓವರ್ ಅಲ್ಲಿ ಜಗಳ ಕೂಡ ಆಯ್ತು. ಅವಾಗ ಏನು ಜಗಳ ಆಯ್ತು ಅಂದ್ರೆ, ಆಕ್ಚುಲಿ ಸೌತ್ ಆಫ್ರಿಕಾದವರು ಚೆಚ್ಚಕ್ಕೆ ಸ್ಟಾರ್ಟ್ ಮಾಡಿದ ಸುಮಾರು 8ನೇ ಓವರ್ ಇಂದ ಈ ಬ್ರೇವಿಸ್ ಮತ್ತೆ ಮಿಲ್ಲರ್ ನಿಂತ್ಕೊಂಡ್ರಲ್ಲಪ್ಪ, ಅವಾಗ್ಲಿಂದ ಮ್ಯಾಚ್ ಫುಲ್ ಟರ್ನ್ ಆಯ್ತು. ಮತ್ತೆ ಇಂಡಿಯನ್ ಬೌಲರ್ಸ್ ಫುಲ್ ಪ್ರೆಷರಿಗೆ ಹೋಗ್ಬಿಟ್ರು. ಏನ್ ಮಾಡೋದು, ಯಾವ ತರ ಹಾಕಿದ್ರು ಕೂಡ ಚೆಚ್ಚದಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಇನ್ನೇನಾದ್ರು ಸ್ವಲ್ಪ ಪ್ಲೇಯರ್ಸ್ಗೆ ಟ್ರಿಗರ್ ಮಾಡ್ಬಿಟ್ಟಾರು, ಸ್ವಲ್ಪ ವಿಕೆಟ್ ಬೀಳಿಸ್ಕೊಳ್ಳೋಣ, ಇಲ್ಲಾಂದ್ರೆ ರನ್ ಹೊಡೆಯೋದನ್ನ ಕಡಿಮೆ ಮಾಡೋಣ ಅಂತ ಪ್ಲಾನ್ ಏನಾದ್ರು ಮಾಡಿರ್ಬೋದು ವಾಷಿಂಗ್ಟನ್ ಸುಂದರ್. ಹಾಗಾಗಿ ಏನಾಯ್ತು ಇಲ್ಲಿ ಕತೆ ಅಂದ್ರೆ, ಡೇವಿಡ್ ಮಿಲ್ಲರ್ ನಾನ್ ಸ್ಟ್ರೈಕರ್ ಅಲ್ಲಿ ಕೂಡ ಇದ್ರು. ಸೊ ಇವರು ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೆ ಸ್ಕ್ರೀಸ್ ಬಿಡ್ತಿದಾರೆ ಅಂತ ಅಂಪೈರ್ಗೆ ಒಂದು ಹಾಗೆ ಸನ್ನೆ ಮಾಡ್ಕೊಡ ತೋರಿಸಿದ್ರು. ನೋಡಿ, ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೆ ಸ್ಕ್ರೀಸ್ ಬಿಡ್ತಿದಾರೆ ಹಾಗೆ ಹೇಗೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಗಲಾಟೆ ಮಾಡೋ ವಿಷಯನೇ ಅಲ್ಲ ಗುರು. ತುಂಬಾ ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಉಗಿತಾ ಇದಾರೆ. ಡೇವಿಡ್ ಮಿಲ್ಲರ್ನ ಈಗ ನೋಡ್ತಾ ಇಲ್ಲಪ್ಪ, ನೀನ್ ಬರೋಕ್ಕಿಂತ ಮುಂಚೆ ಕ್ರಿಕೆಟ್ ಅಲ್ಲಿ ಇದಾರೆ ಹಾಗೆ ಹೀಗೆ, ನೀನೇನೀಗ ಹೇಳೋದು ಅಂದ್ರೆ ಸ್ಕ್ರೀಸ್ ಆದ್ ಬಿಡೋದು. ಇವ್ರು ಫಸ್ಟ್ ಅಲ್ಲ, ಪ್ರತಿ ಮ್ಯಾಚ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ, ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೆ ಆಲ್ಮೋಸ್ಟ್ ಓಡಕ್ಕೆ ಅಂತಾನೆ ಸ್ಕ್ರೀಸ್ ಬಿಟ್ಟಿರ್ತಾರೆ. ನೆನ್ನೆ ಕೂಡ ಅಷ್ಟೇ ಡೇವಿಡ್ ಮಿಲ್ಲರ್ ಸೊ ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೆ ಸ್ವಲ್ಪ ಸ್ಕ್ರೀಸ್ ಅನ್ನ ಬಿಡ್ತಾ ಇದ್ರು ಅಂತ ಅಂಪೈರ್ಗೆ ಸ್ವಲ್ಪ ಕಂಪ್ಲೇಂಟ್ ಕೂಡ ಮಾಡಿದ್ರು. ಆದ್ರೆ ಅವಾಗ ಜಗಳ ಆಡ್ಲಿಲ್ಲ. ಯಾವಾಗ 14ನೇ ಓವರ್ ಎಂಡ್ ಆಯ್ತಲ್ಲ, ಅವಾಗ ಬಂದು ನೀನು ಅಂಪೈರಿಗೆ ಏನ್ ಕಂಪ್ಲೇಂಟ್ ಮಾಡ್ತೀಯ ಹಂಗೆ ಹಂಗೆ ಅಂತ ಡೇವಿಡ್ ಮಿಲ್ಲರ್ ಸ್ವಲ್ಪ ಜಗಳ ಮಾಡಕ್ ಕೂಡ ಬಂದ್ಬಿಟ್ರು. ಅವಾಗ ಇಬ್ರಿಗೂ ಸ್ವಲ್ಪ ಕ್ಲಾಶ್ ಆಗಿದ್ದು. ಹೌದು, ನೀನ್ ಯಾಕೆ ಸ್ಕ್ರೀಸ್ ಬಿಡ್ತಿದೆ ಹಾಗೆ ಅಂತ ಇವನು ಕೂಡ ವಾಷಿಂಗ್ಟನ್ ಸುಂದರ್ ಕೂಡ ಈ ಕಡೆಯಿಂದ ಮಾತಾಡಕ್ ಹೋಗಿದ್ದು. ಅದಾದ್ರೆ ಡೇವಿಡ್ ಮಿಲ್ಲರ್ ಕೂಡ ಆ ಕಡೆಯಿಂದ ಬಂದಿದ್ದು. ಅದ್ರ ಮಧ್ಯೆ ಅಂಪೈರ್ ಪ್ಲೇಯರ್ಸ್ ಬಂದ್ಬಿಟ್ಟು ಒಂದು ಜಗಳನ ಹಾಗೆ ಸ್ವಲ್ಪ ಸಮಾಧಾನ ಮಾಡ್ಬಿಟ್ರು ಇಬ್ಬರಿಗೂ. ಅದಾದ್ಮೇಲೆ ಇನ್ನೊಂದೇನ್ ಜಗಳ ಆಯ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಗೌತಮ್ ಗಂಭೀರ್ಗೆ. ಇದು ಕೂಡ ಒಂದು ಕಾಮನ್ ಆದ ಜಗಳ ಗುರು. ಇಲ್ಲಿ ನಿಜವಾಗ್ಲೂ 2 ಫೈಟ್ ಕ್ಲಾಶ್ ಆಯ್ತಲ್ಲ ನಿನ್ನೆ, ಅದು ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಫೈಟ್ ಮಾಡಿ ನಮ್ಮ ಟೀಮ್ ಇಂಡಿಯಾದ ಮರ್ಯಾದೆ ಇನ್ನೂ ಸ್ವಲ್ಪ ಅವರು ಹರಾಜ್ ಹಾಕ್ಬಿಟ್ಟಿದ್ದಾರೆ ಹೇಳ್ಬೇಕು ಅಂದ್ರೆ. ಆಕ್ಚುಲಿ ಮುಂಚೆನೆ 76 ರನ್ನಿಂದ ಸೋತ್ಬಿಟ್ಟು ಸ್ವಲ್ಪ ಮರ್ಯಾದೆನ ಕಳೆದ್ರು. ಇನ್ನ ಜಗಳ ಆಡಿ ಕೂಡ ಇನ್ನೂ ಸ್ವಲ್ಪ ಜಾಸ್ತಿನೇ ಹೋಗ್ಲಿ ಅಂತ ಆತರ ಮಾಡಿರೋ ತರ ಇದೆ. ಸೊ ಏನಾಯ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಸುಮಾರು 10ನೇ ಓವರ್ ನೋಬಾಲ್ ಕೂಡ ಹಾಕಿದ್ರು. ಅದು ಹಾರ್ದಿಕ್ ಪಾಂಡ್ಯ ಕಡೆ ಒಂದು ನೋಬಾಲ್ ಹಾಕಿದ್ರು, ಅದಾದ್ಮೇಲೆ ದುಬೆ ಕಡೆ ಒಂದು ನೋಬಾಲ್ ನ ಕೂಡ ನೋಬಾಲ್ ಹಾಕಿದ್ರ. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಅದಕ್ಕೆ 6 ಏನೋ ಕೊಟ್ರಲ್ಲ ಸರಿಯಾಗಿ ಎತ್ತಿ. ಅದಾದ್ಮೇಲೆ ಗೌತಮ್ ಗಂಭೀರ್ ಅಲ್ಲೇ ಕೂತ್ಕೊಂಡು ಡಗೌಟ್ ಅಲ್ಲೇ ಕೂತ್ಕೊಂಡು ತಲೆ ಚಚ್ಕೊಂಡಿದ್ದು, ಅದೊಂದು ವೈರಲ್ ಕೂಡ ಆಯ್ತು. ಅದಾದ್ಮೇಲೆ ಮತ್ತೆ ಇನ್ನೊಂದೇನೋ ಮಿಸ್ಫೀಲ್ಡ್ ಮಾಡಿದ್ರು ಏನೋ ಅಂತ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಬೌಂಡ್ರಿ ಹತ್ರ ನಿಂತ್ಕೊಂಡಿದ್ರು. ಅವಾಗ ಗೌತಮ್ ಗಂಭೀರ್ ಮತ್ತೆ ಬಂದು ಏನೋ ಹತ್ರದಲ್ಲಿ ಬಂದ್ರೆ ಏನೋ ಅವ್ರಿಗೆ ಬೈದಿದ್ದೋ ಏನೋ ಒಂದು ಮಾಡಿದ್ರು. ಅದಕ್ಕೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಸಿಟ್ ಬಂತು ಅನ್ಸುತ್ತೆ, ರಿಯಾಕ್ಷನ್ ಕೂಡ ಕೊಟ್ರು. ಅದು ಕೂಡ ತುಂಬಾ ಈಗ ವೈರಲ್ ಕೂಡ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಬ್ರು ಕೂಡ ಈ ತರ ಕಿತ್ತಾಡ್ತಾ ಇರೋದ್ ನೋಡಿದ್ರೆ ಇದನ್ನಾರು ಸೌತ್ ಆಫ್ರಿಕಾದ ಮೇಲೆ ಸೆಟನ್ನ ತಿರ್ಸ್ಕೊಂಡಿದ್ದು ಅಂದ್ರೆ ಟೀಮರು ವಿನ್ ಮಾಡೋದಿತ್ತಲ್ಲ, ಇವರಲ್ಲಿ ನಾಯಿ ಕಿತ್ತಾಡಿದ್ರೆ ಏನ್ ಬಂತು ಇಲ್ಲಿ. ಸುಮ್ನೆ ಈಗಾಗಲೇ ಹೀನವಾಗಿ ಸೋತ್ಬಿಟ್ಟಿದ್ದಾರೆ. ಸೊ ಈ ಜಗಳ ವೈರಲ್ ಆಗ್ಬಿಟ್ಟು ಇನ್ನೂ ಕೂಡ ಟೀಮ್ ಇಂಡಿಯಾ ಮೇಲೆ ಇಲ್ಲಿದ್ದೆ ಬ್ಯಾಡ್ ನೇಮ್ ಬರುತ್ತೆ ಅಂತ ಈಗಾಗಲೇ ಫ್ಯಾನ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಗೌತಮ್ ಗಂಭೀರ್ ಹಾರ್ದಿಕ್ ಪಾಂಡ್ಯಗೆ ಸರಿಯಾಗಿ ಉಗಿತಿದ್ದಾರೆ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರಿ ಕೂಡ ಅಷ್ಟೇ ಹೆವಿ ಉಗಿತಾ ಇರುವಂತದ್ದು. ಸೊ ನಿಜವಾಗ್ಲೂ ನಿನ್ನೆ ಹೇಳ್ಬೇಕು ಅಂದ್ರೆ ಇವೆರಡು ಜಗಳಗಳನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಸಿಂಪಲ್ ರೀಸನ್ಗೆ ಜಗಳ ಮಾಡಿ ಸುಮ್ಮನೆ ಅವರು ಇಲ್ದಿದ್ದೆ ಮರ್ಯಾದೆಯಲ್ಲಿ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಟೀಮ್ ಇಂಡಿಯಾಗೆ 2 ಮ್ಯಾಚಸ್ ಕೂಡ ಇರುವಂತದ್ದು. ಈ 2 ಮ್ಯಾಚ್ ಅನ್ನ ವಿನ್ ಆದದ್ದು ಹ್ಯೂಜ್ ರನ್ ಇಂದ ವಿನ್ ಆಗ್ಬೇಕು ಗುರು. ವಿನ್ ಆಗ್ಬೇಕು ಅಂದ್ರೆ 200 ರನ್ ಅನ್ನು ಕೊಡ್ಬೇಕಾಗುತ್ತೆ. 200 ರನ್ ಕೊಟ್ಟು ಅದಾದ್ಮೇಲೆ ಅಪೋನೆಂಟ್ ಟೀಮ್ ಅನ್ನ ತುಂಬಾ ಹ್ಯೂಜ್ ರನ್ ಇಂದ ಸೋಲ್ಸಿದ್ರು ಮತ್ತೆ ವಿನ್ ಆದ್ರು ಅಂದ್ರೆ ಅವಾಗ ಮಾತ್ರ ಟೀಮ್ ಇಂಡಿಯಾಗೆ ಸೆಮಿಫೈನಲ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದ್ರೆ
ಗೋವಿಂದಯ್ಯ ನಮಃ ಅಂತ ಅನ್ಬೇಕಾಗುತ್ತೆ ಅಷ್ಟೇ. ಯಾವ್ದು ನೆಕ್ಸ್ಟ್ ಜಿಂಬಾಬ್ವೆ ಒಂದು ಮ್ಯಾಚ್ ಕೂಡ ಇದೆ, ಅದಾದ್ಮೇಲೆ ವೆಸ್ಟ್ ಇಂಡೀಸ್ ಮ್ಯಾಚ್ ಕೂಡ ಇದೆ. ಎರಡು ಮ್ಯಾಚ್ ಕೂಡ ತುಂಬಾ ಕ್ರೂಷಿಯಲ್ ಕೂಡ ಆಗುತ್ತೆ. ಸೊ ಇನ್ ಕೇಸ್ ಹಿಂಗೆ ಆಡಿದ್ರು ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ಕೊಂಡಿಲ್ಲ ಯಾರು ಕೂಡ, ಬರ್ತಿಂಗೆ ಉದುರೋಗ್ತಿದ್ದಾರೆ ಅಂದ್ರೆ ಇನ್ನೇನು ಗೊತ್ತಲ್ಲ, ಏನು ಹೇಳಂಗೆ ಇಲ್ಲ. ಸುಮ್ಮನೆ ಮನೆಗೆ ಹೋಗ್ಬೇಕಾಗುತ್ತೆ, ಕಪ್ಪು ಇಲ್ಲ ಏನೂ ಇಲ್ಲ ಅನ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಆಕ್ಚುಲಿ ಇವ್ರು ಆಡ್ತಿರೋದು ನೋಡಿದ್ರೆ ಹಂಗೆ ಇದೆ. ಇಷ್ಟು ದಿವಸ ಅಂದ್ರೆ ಇಷ್ಟು ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ವಿನ್ ಆಗಿ ನಿನ್ನೆ ಸೌತ್ ಆಫ್ರಿಕಾದ ಮೇಲೆ ಈ ತರ ಹೀನಾಗಿ ಸೋಲ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದ್ರ ನಡುವೆ ಬೇರೆ ಈ ತರ ಜಗಳ ಬೇರೆ ಮಾಡ್ಕೊಂಡು ಇನ್ನು ಇವರು ಹೆಸರನ್ನ ಫೇಮಸ್ ಮಾಡ್ಕೊಳ್ತಿದ್ದಾರೆ. ಅತ್ಲಿಗೆ ನಾವು ಮ್ಯಾಚ್ ಅಂತೂ ಆಡಕ್ಕಾಗಲಿಲ್ಲ, ಇದರಿಂದ ನಾವು ಸ್ವಲ್ಪ ಫೇಮಸ್ ಆಗೋಣ ಅಂತ ಏನ್ ಮಾಡ್ತಾರಲ್ಲ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.